Hello dear friends, welcome back. So in this video I'm ready with one more type of word problems from the chapter quadratic equation. So these problems are based on fractions. So now we got time, distance, speed, age related and numbers related ಆ ಥರ ಯಾವ ಥರ ಮಾಡಿದ್ವಿ ಅದೇ ಥರ ಈಗ ಫ್ರಾಕ್ಷನ್ ರಿಲೇಟೆಡ್ ಸಿಚುವೇಶನ್ಸ್ ಇದ್ರೆ ಸ್ಟೇಟ್ಮೆಂಟ್ಸ್ ಇದ್ರೆ ಅದನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಗೊಳ್ತಾ ಇದ್ದೀನಿ. So let us start with the first problem. Very simple, and one of last year in examination 3 we got a question of the same kind for 3 mark. So exam 3 ಅಲ್ಲಿ ಹೋದ ವರ್ಷ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಕೇಳಿದಂತ ಕ್ವಶನ್ ಇದು. ಸೊ ಅದು ಬರುತ್ತೆ ನೆಕ್ಸ್ಟ್ ಕ್ವಶನ್ ಅಲ್ಲಿ ತಗೊಂಡಿದ್ದೀನಿ, ಅದನ್ನ ಸಾಲ್ವ್ ಮಾಡೋಣ. The numerator of a fraction is 3 less than its denominator. ಅಂದ್ರೆ ನ್ಯೂಮರೇಟರ್ ಏನಿದೆಯೋ ಅದು ಡಿನಾಮಿನೇಟರ್ ಗಿಂತ 3 ಕಡಿಮೆ ಇದೆ. Right, if 1 is added to the denominator the fraction is decreased by 1 by 15. So you can nodri, so let me take the solution now. Right, so solution na tagolona. So again kottidare andre avaru numerator let the fraction be. ನೋಡಿ, ನನಗೆ ಈಗ ಒಂದು ಫ್ರಾಕ್ಷನ್ ತಗೋಬೇಕು, ನೀವು ನ್ಯೂಮರೇಟರ್ ಡಿನಾಮಿನೇಟರ್ ತಗೋಬೇಕು. ಹೆಂಗಿರ್ಬೇಕು ಅಂದ್ರೆ ನ್ಯೂಮರೇಟರ್ ಡಿನಾಮಿನೇಟರ್ ಏನ್ ತಗೋತಿ ಅದಕ್ಕಿಂತ 3 ಕಡಿಮೆ ಇರಬೇಕು. ಅಂದ್ರೆ ಇಲ್ಲಿ ಎಕ್ಸ್ ತಗೊಂಡ್ರೆ ಇಲ್ಲಿ ಎಕ್ಸ್ ಪ್ಲಸ್ 3 ತಗೋಬಹುದು. ಅದರ್ವೈಸ್ ದೇರ್ ಇಸ್ ಅನದರ್ ಚಾನ್ಸ್, ಕೆಳಗಡೆ ಎಕ್ಸ್ ತಗೊಂಡ್ರೆ ಮೇಲೆ ಎಕ್ಸ್ ಮೈನಸ್ 3 ಎರಡೂ ಕೂಡ ಪಾಸಿಬಿಲಿಟೀಸ್ ಇದೆ. ಇನ್ ಯಾವ್ದನ್ನಾರು ತಗೋಬಹುದು. ಸೊ ಈಗ ಇಫ್ 1 is added to the denominator, if number 1 is added to denominator, ಸೊ ಆಗ ಫ್ರಾಕ್ಷನ್ ಏನಾಗುತ್ತೆ, ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 3 ಇತ್ತು ಪ್ಲಸ್ 1 ಬರುತ್ತೆ. ಆನ್ಸರ್ ಏನಾಗುತ್ತೆ, ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 4 ಆಗುತ್ತೆ. ದೆನ್ ಫ್ರಾಕ್ಷನ್ ಡಿಕ್ರೀಸ್ಡ್ ಬೈ 1 by 15. ಈಗ ಏನಿತ್ತು ವ್ಯಾಲ್ಯೂ, ಈ 1 ಆಡ್ ಮಾಡಿದ ತಕ್ಷಣ ವ್ಯಾಲ್ಯೂ ಕಡಿಮೆ ಆಯಿತು ಅಂದ್ರೆ ಇಲ್ಲಿಗಿಂತ ಇದು ಕಡಿಮೆ ಆಯಿತು ಅಂದ್ರೆ ಫಸ್ಟ್ ಒಂದು ದೊಡ್ಡ ನಂಬರು, ಇದು ಚಿಕ್ಕ ನಂಬರು. ಹಂಗಾರೆ ಅದ್ರ ಡಿಫ್ರೆನ್ಸ್ ಇದಕ್ಕೂ ಅದಕ್ಕೂ ಎಷ್ಟಿದೆ, ಡಿಫ್ರೆನ್ಸ್ ಎಷ್ಟು ಕಡಿಮೆ ಆಗಿದೆ ಅಂದ್ರೆ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 3 ಡಿವೈಡೆಡ್ ಬೈ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 4 ಇಸ್ ಈಕ್ವಲ್ ಟು 1 by 15. ಇದನ್ನ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಪ್ರಕಾರ ನಾನು ಈ ತರ ಈಕ್ವೇಶನ್ ನ ಬರ್ಕೋಬಹುದು. ಅವ್ರು ಹೇಳಿದ್ದಾರೆ ಇದ್ದಿದ್ದ ಫ್ರಾಕ್ಷನ್ ಈ ಹೊಸ ಫ್ರಾಕ್ಷನ್ ಬಂದ ತಕ್ಷಣ ಅದ್ರ ವ್ಯಾಲ್ಯೂ 1 by 15 ಕಡಿಮೆ ಆಗಿದೆ ಅಂತ. ಅಂದ್ರೆ ಹಳೆ ಫ್ರಾಕ್ಷನ್ಗೂ ಹೊಸ ಫ್ರಾಕ್ಷನ್ಗೂ ಡಿಫ್ರೆನ್ಸ್ ಎಷ್ಟು, 1 by 15. ಅದಕ್ಕೆ ಡಿಫ್ರೆನ್ಸ್ ನ ತಗೊಂಡಿದ್ದೀವಿ. ಈಗ ಎಲ್ ಸಿ ಎಂ ತೆಗಿರಿ, ಎಕ್ಸ್ ಪ್ಲಸ್ 3 ಇಲ್ಲಿ ಬರುತ್ತೆ, ಎಕ್ಸ್ ಪ್ಲಸ್ 4 ಇಲ್ಲಿ ಬರುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 4 ಮೈನಸ್ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 3 ಇಸ್ ಈಕ್ವಲ್ ಟು 1 by 15. ಸಿಂಪ್ಲಿಫೈ ಮಾಡೋಣ, ವಿಲ್ ಗೆಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4x minus x square minus 3x divided by x square plus 4x plus 3x plus 12 is equal to 1 by 15. x square cancel. So minus x square plus x square cancel to 4x minus 3x andre x divided by x square plus 7x plus 12 is equal to 1 by 15. Cross multiply ಮಾಡಿದ್ರೆ 15x is equal to x square plus 7x plus 12 ಬರುತ್ತೆ. Take that 15x to this side. This implies we will get x square plus 7x plus 12 minus 15x equal to 0. ಈಗ so we are going to get x square minus 8x plus 12 equal to 0. ಸೊ ಇಲ್ಲಿ ಪ್ರಾಡಕ್ಟ್ ಪ್ಲಸ್ 12 ಬರಬೇಕು, ಡಿಫ್ರೆಂಟ್ ಸಮ್ಮು ನನಗೆ ಮೈನಸ್ 8 ಬರಬೇಕು. ಯಾವುದು 6 and 2 ಆರ್ ದ ಫ್ರಾಕ್ಷನ್. ಸೊ ಮೈನಸ್ 2 ಮೈನಸ್ 6 ತಗೊಳ್ಳಿ, ಆಗ ನಮಗೆ ಫ್ಯಾಕ್ಟರೈಸ್ ಆಗುತ್ತೆ. ಮೈನಸ್ 6x ಮೈನಸ್ 2x ಪ್ಲಸ್ 12 ಈಕ್ವಲ್ ಟು 0. ಎಕ್ಸ್ ನ ಕಾಮನ್ ತಗೊಂಡ್ರೆ ಐ ವಿಲ್ ಗೆಟ್ ಎಕ್ಸ್ ಮೈನಸ್ 6, ಮೈನಸ್ 2 ನ ಕಾಮನ್ ತಗೊಂಡ್ರೆ ಐ ವಿಲ್ ಗೆಟ್ ಎಕ್ಸ್ ಮೈನಸ್ 6 ಈಕ್ವಲ್ ಟು 0. ಸೊ ಎಕ್ಸ್ ಮೈನಸ್ 6 into x minus 2 equal to 0. So x minus 6 equal to 0, x minus 2 equal to 0 ಅಂತ ಬರುತ್ತೆ. ಅಂದ್ರೆ x ಗೆ ಎರಡು ವ್ಯಾಲ್ಯೂ ಸಿಗುತ್ತೆ, x is equal to 6 and x is equal to 2. ಸೊ ಇವೆರಡೂ ಕೂಡ ನನಗೆ x ಗೆ ಸಿಗುವಂತ ವ್ಯಾಲ್ಯೂ. ಹಂಗಾದ್ರೆ ಇವೆರಡು x ವ್ಯಾಲ್ಯೂ ಆದ್ರೆ ಅದರ ಫ್ರಾಕ್ಷನ್ ಏನಾಗುತ್ತೆ ಅದನ್ನ ಫೈಂಡ್ ಔಟ್ ಮಾಡೋಣ. ಸೊ ಈಗ ಏನಾಗುತ್ತೆ ನೋಡಿ, ಹಂಗಾದ್ರೆ ಕೇಸ್ 1 if x is equal to 6,
ದೆನ್ ವಾಟ್ ಇಸ್ ಮೈ ಫ್ರಾಕ್ಷನ್? ನಾವೇನಂತ ತಗೊಂಡಿದ್ವಿ ಸ್ಟಾರ್ಟಿಂಗ್ ಅಲ್ಲಿ, ಯಾವ ವ್ಯಾಲ್ಯೂನ ಫ್ರಾಕ್ಷನ್ ಅಂತ ತಗೊಂಡಿದ್ವಿ ನೋಡಿ. ಸೊ ಲೆಟ್ ಅಂತ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬರ್ದಿರ್ತೀವಿ, ಅದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಲೆಟ್ ದ ಫ್ರಾಕ್ಷನ್ ಬಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 3 ಅಂತ ಬರ್ದಿದೀವಿ. ಸೊ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 3 ಇಸ್ ಮೈ ಫ್ರಾಕ್ಷನ್. ಅಲ್ಲಿಗೆ 6 ಡಿವೈಡೆಡ್ ಬೈ 6 ಪ್ಲಸ್ 3 ಅಂದ್ರೆ ಏನಾಯ್ತು, 6/9 2/3 ಬರುತ್ತೆ. ಇಸ್ ಇಟ್ ಪಾಸಿಬಲ್? ನೋ, ನಾಟ್ ಪಾಸಿಬಲ್. ಯಾಕೆ? ಅವ್ನು ಕೊಟ್ಟಿದ್ದಾನೆ ನ್ಯೂಮರೇಟರ್ ಇಸ್ 3 ಲೆಸ್ ದ್ಯಾನ್ ದ ಡಿನಾಮಿನೇಟರ್ ಬರಬೇಕಿತ್ತು, ಬಟ್ ಇಲ್ಲಿ ಬರ್ತಾ ಇಲ್ಲ. ದೇರ್ ಫೋರ್ ಇದು ಕೊಟ್ಟಿರುವಂತ ಸಿಚುವೇಶನ್ ನ ಸ್ಯಾಟಿಸ್ಫೈ ಮಾಡದೇ ಇರೋದ್ರಿಂದ ದಿಸ್ ವ್ಯಾಲ್ಯೂ ಫಾರ್ ಎಕ್ಸ್ ಇಸ್ ಈಕ್ವಲ್ ಟು 6 ಇಸ್ ನಾಟ್ ಪಾಸಿಬಲ್. ಹಂಗಾದ್ರೆ ಕೇಸ್ 2 ಅಲ್ಲಿ ಇಫ್ ಎಕ್ಸ್ ಇಸ್ ಈಕ್ವಲ್ ಟು ಇನ್ನೊಂದು ವ್ಯಾಲ್ಯೂ ಬಂದಿದೆ 2 ಅಂತ, ಅದನ್ನ ತಗೊಳ್ತೀನಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು 2 ತಗೊಂಡ್ರೆ ಆಗ ನನಗೆ ಏನಾಗುತ್ತೆ ಫ್ರಾಕ್ಷನ್? ಸೊ ಫ್ರಾಕ್ಷನ್ 2 divided by 2 plus 3 ಬರುತ್ತೆ. So that is 2/5 and this is my required fraction. This is how we need to solve these kind of fraction related problems. Now let me take one more problem. So this was the question given in the last year exam 3. So exam 3 ಅಲ್ಲಿ ಅಂದ್ರೆ ಆನ್ಯುವಲ್ ಎಕ್ಸಾಮ್ ಆದ್ಮೇಲೆ ಮತ್ತೆ ನಿಮ್ಗೆ ನೆನಪಿರ್ಬೋದು, ಎರಡು ಎಕ್ಸಾಮ್ ಮಾಡಿದ್ರಲ್ಲ, ಎಕ್ಸ್ಟ್ರಾ 2 ಎಕ್ಸಾಮ್ ಲಾಸ್ಟ್ ಇಯರ್, ಆ ಎಕ್ಸಾಮ್ ಅಲ್ಲಿ ಕೇಳಿದಂತ ಕ್ವಶನ್. ಡಿನಾಮಿನೇಟರ್ ಆಫ್ ಎ ಫ್ರಾಕ್ಷನ್ ಇಸ್ 3 more than ಇಟ್ಸ್ ನ್ಯೂಮರೇಟರ್. ಸೇಮ್, ಏನು ಡಿಫ್ರೆನ್ಸ್ ಇಲ್ಲ ಹಳೆ ಪ್ರಾಬ್ಲಮ್ ಇದಕ್ಕೂ. ಅಲ್ಲೂ ಅಷ್ಟೇ, ಅಲ್ಲಿ ನ್ಯೂಮರೇಟರ್ 3 ಕಡಿಮೆ ಇತ್ತು ಅಂತ ಕೊಟ್ಟರು, ಇಲ್ಲಿ ಡಿನಾಮಿನೇಟರ್ ಜಾಸ್ತಿ ಇದೆ ಅಂತ ಕೊಟ್ಟಿದ್ದಾರೆ. ಅದನ್ನೇ ಇನ್ನೊಂದು ವೇಯಲ್ಲಿ, ಇನ್ನೊಂದು ಉಲ್ಟಾ ಸಿಚುವೇಶನ್ ಹೇಳಿದ್ದಾನೆ. ಸೊ ಹಾಗಾದ್ರೆ ಇದಕ್ಕೂ ಏನಾಗುತ್ತೆ, ಲೆಟ್ ದ ಫ್ರಾಕ್ಷನ್ ಬಿ ಡಿನಾಮಿನೇಟರ್ ಇಸ್ 3 more ಅಂದ್ರೆ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 3 ಬರುತ್ತೆ. ಸೊ ಅದು ರೆಸಿಪ್ರೋಕಲ್. ಯಾಕಂದ್ರೆ ನೋಡಿ, ದ ಸಮ್ ಆಫ್ ದ ಫ್ರಾಕ್ಷನ್ ಅಂಡ್ ರೆಸಿಪ್ರೋಕಲ್ ಅಂತ ಹೇಳಿದಾನೆ. ಅದಕ್ಕೆ ಇದ್ರದ್ದು ರೆಸಿಪ್ರೋಕಲ್ ನ ಫೈಂಡ್ ಔಟ್ ಮಾಡ್ತೀನಿ. ರೆಸಿಪ್ರೋಕಲ್ ಏನಾಗುತ್ತೆ, ಎಕ್ಸ್ ಪ್ಲಸ್ 3 ಡಿವೈಡೆಡ್ ಬೈ ಎಕ್ಸ್ ಬರುತ್ತೆ. ಇವೆರಡನ್ನ ಆಡ್ ಮಾಡಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 3 ಪ್ಲಸ್ ಎಕ್ಸ್ ಪ್ಲಸ್ 3 ಡಿವೈಡೆಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು 2/9/10. ಇದು ಮಿಕ್ಸ್ಡ್ ಫ್ರಾಕ್ಷನ್. ಸೊ ಈ 2/9/10 ಅನ್ನ ನಾನು ಈ ಇಂಪ್ರಾಪರ್ ಫ್ರಾಕ್ಷನ್ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ, 2 + 9/10 ಅಂತ ಆಗುತ್ತೆ. ಸೊ ಅಲ್ಲಿಗೆ ದಿಸ್ ಬಿಕಮ್ಸ್ 20 + 9/2, ಸಾರಿ 20 + 9 ಡಿವೈಡೆಡ್ ಬೈ 10. ಆನ್ಸರ್ ಎಷ್ಟು ಬಂತು, 29/10. ಸೊ 2/9/10 ನ ಮಿಕ್ಸ್ಡ್ ಫ್ರಾಕ್ಷನ್ ಕನ್ವರ್ಟ್ ಮಾಡಿದ್ರೆ 29/10 ಬರುತ್ತೆ. ಅಂದ್ರೆ ನನ್ನ ರೈಟ್ ಹ್ಯಾಂಡ್ ಸೈಡ್ ಇದು 29/10 ಆಯ್ತು. ಇಲ್ಲಿ LCM ತೆಗೆದ್ರೆ x × x + 3 ಇಸ್ ಈಕ್ವಲ್ ಟು ಇಲ್ಲೇನು ಬರುತ್ತೆ, x² x + 3 ಹೋಲ್ ಸ್ಕ್ವೇರ್ ಬರುತ್ತೆ. ಅರ್ಥ ಆಯ್ತಾ? ರೈಟ್. ನಾವು ಸೊ ಈಗ ಎಕ್ಸ್ಪೆಂಡ್ ಮಾಡಿ x² a + b ಹೋಲ್ ಸ್ಕ್ವೇರ್ ಯೂಸ್ ಮಾಡ್ತಾ ಇದ್ದೀನಿ. 2 × x × 3 + 3² ಡಿವೈಡೆಡ್ ಬೈ x² + 3x ಇಸ್ ಈಕ್ವಲ್ ಟು 29/10. x² ಏನಾಯ್ತು, 2x² ಆಯ್ತು, ಪ್ಲಸ್ 6x ಆಯ್ತು, ಪ್ಲಸ್ 9 ಡಿವೈಡೆಡ್ ಬೈ x² + 3x ಇಸ್ ಈಕ್ವಲ್ ಟು 29/10. ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 10 × 2x² ಪ್ಲಸ್ xx ಪ್ಲಸ್ 9 ಇಸ್ ಈಕ್ವಲ್ ಟು 29 × x² ಪ್ಲಸ್ 3x. ಈಗ ಸಿಂಪ್ಲಿಫೈ ಮಾಡೋಣ. 10 × 2 20x², 10 × 6 60x, 10 9s are 90 is equal to 29x² plus 3 9s are 27, 2 remaining, 3 2s are 6, 87. We will shift everything to right hand side. So ಏನು ಬರುತ್ತೆ ನಮಗೆ, 29x² plus 87x minus 20x² minus 60x minus 90 0. ಈ ಕಡೆ ಆದರೂ ಹಾಕಿ, ರೈಟ್ ಸೈಡ್ ಅಲ್ಲಿ ಹಾಕಿ, ಎರಡು ಒಂದಿನೇ. 29 ಮೈನಸ್ ನೋಡಿ, 29 ಮೈನಸ್ 20 ಏನಾಗುತ್ತೆ, 9x² ಆಗುತ್ತೆ. ಪ್ಲಸ್ 87 ಮೈನಸ್ 60 ಏನಾಗುತ್ತೆ, ಪ್ಲಸ್ 27x ಬರುತ್ತೆ. ಮತ್ತೆ ಮೈನಸ್ 90 ಹಂಗೆ ಉಳ್ಕೊಳ್ಳುತ್ತೆ. ಈಗ ಡಿವೈಡ್ ಬೈ 9 ಮಾಡೋಣ. ಸೊ ಡಿವೈಡ್ 9 ಇಂದ ಡಿವೈಡ್ ಮಾಡಿದ್ರೆ ಇದು ಸಿಂಪ್ಲೆಸ್ಟ್ ಫಾರ್ಮ್ಗೆ ಬರುತ್ತೆ. x² ಪ್ಲಸ್ 9 3s are 27, 3x minus 10 equal to 0. ಸೊ ಪ್ರಾಡಕ್ಟ್ 10 ಬರಬೇಕು, ಮೈನಸ್ 10 ಬರಬೇಕು, ಸಮ್ಮು 3 ಬರಬೇಕು. ಅಂದ್ರೆ ಫ್ರಾಕ್ಷನ್ ಏನು, ಪ್ಲಸ್ 5 ಅಂಡ್ ಮೈನಸ್ 2. ಸೊ x² ಪ್ಲಸ್ 5x ಮೈನಸ್ 2x ಮೈನಸ್ 10 ಈಕ್ವಲ್ ಟು 0. ಈಗ x ಕಾಮನ್ ತಗೊಂಡ್ರೆ x ಪ್ಲಸ್ 5 ಉಳಿಯುತ್ತೆ, ಮೈನಸ್ 2 ಕಾಮನ್ ತಗೊಂಡ್ರೆ x ಪ್ಲಸ್ 5 ಉಳಿಯುತ್ತೆ. ಇಲ್ಲಿ ಇದನ್ನ ಒಂದು ಗ್ರೂಪ್ ಮತ್ತೆ ಇದನ್ನ ಒಂದು ಗ್ರೂಪ್ ತಗೊಂಡಿದ್ದೀನಿ. Now you take out x plus 5 outside, we are going to get x minus 2 equal to 0. So x plus 5 equal to 0 or
x minus 2 equal to 0. So we are going to get x is equal to minus 5 and x is equal to plus 2 are the two values. ಸರ್ ಇಲ್ಲಿ ಫ್ರಾಕ್ಷನ್ ಆಗಿರೋದ್ರಿಂದ ನಾನು ನೆಗೆಟಿವ್ ಅಂತೆಲ್ಲ ಬಿಡಕ್ಕಾಗಲ್ಲ. ವಿ ಹ್ಯಾವ್ ಟು ಡಿಸ್ಕಸ್ ಬೋತ್ ದ ಕೇಸ್. ಯಾವುದು ನಮಗೆ ಕೊಟ್ಟಿರುವಂಥ ಸಿಚುವೇಶನ್ನ ಸ್ಯಾಟಿಸ್ಫೈ ಮಾಡಲ್ವೋ ಅದನ್ನು ನಾನು ಬಿಡಬೇಕಾಗುತ್ತೆ. ಸೊ ನನ್ನ ಫ್ರಾಕ್ಷನ್ ಏನು ತಗೊಂಡಿದ್ದೀನಿ, ಸ್ಟಾರ್ಟಿಂಗ್ ತಗೋಬೇಕಾದ್ರೆ ಲೆಟ್ ದ ಫ್ರಾಕ್ಷನ್ ಬಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 3 ಅಂತ ತಗೊಂಡಿದ್ದೀವಿ. ನೋಡಿ ನೀವು ಸ್ಟಾರ್ಟಿಂಗ್ ಅಸಂಪ್ಷನ್ ನೋಡಿದ್ರೆ ನೆನಪಾಗುತ್ತೆ. ಸೊ ಅಸಂಪ್ಷನ್ ಅಲ್ಲಿ ಲೆಟ್ ದ ಫ್ರಾಕ್ಷನ್ ಬಿ ಎಕ್ಸ್ ಡಿವೈಡ್ ಬೈ ಎಕ್ಸ್ ಪ್ಲಸ್ 3 ಅಂತ ಹಾಕೊಂಡಿದ್ದೀನಿ. ಸೊ ಈಗ ಎಕ್ಸ್ ಡಿವೈಡ್ ಬೈ ಎಕ್ಸ್ ಪ್ಲಸ್ 3 ಅಂದ್ರೆ ಏನಾಗುತ್ತೆ, ಮೈನಸ್ 5 ಡಿವೈಡೆಡ್ ಬೈ minus 5 plus 3 ಅಂತ ಹಾಕಿದ್ದೀನಿ. ಸೊ ದಿಸ್ ಇಸ್ ಈಕ್ವಲ್ ಟು minus 5 ಡಿವೈಡೆಡ್ ಬೈ minus 2. ಆನ್ಸರ್ ಏನಾಗುತ್ತೆ 5/2 ಬರುತ್ತೆ. ದಿಸ್ ಈಸ್ ವಾಟ್ ಮೈ ಫ್ರಾಕ್ಷನ್. ಸೊ ಅವ್ರು ಏನು ಕೊಟ್ಟಿದ್ರು ನನಗೆ, ಡಿನಾಮಿನೇಟರ್ ಆಫ್ ಅ ಫ್ರಾಕ್ಷನ್ ಇಸ್ 3 more than ದ ನ್ಯೂಮರೇಟರ್ ಕೊಟ್ಟಿದ್ರು. ಬಟ್ ಇಲ್ಲಿ ಉಲ್ಟಾ ಬಂದ್ಬಿಡ್ತು. ಸೊ ನ್ಯೂಮರೇಟರು ಮೈನಸ್ ಪ್ಲಸ್ 5 ಇದೆ, ಕೆಳಗಡೆ 2 ಇದೆ, ನ್ಯೂಮರೇಟರ್ ಜಾಸ್ತಿ ಬರ್ತಿದೆ. ದೇರ್ಫೋರ್ ದಿಸ್ ಈಸ್ ನಾಟ್ ಪಾಸಿಬಲ್. ಇದು ನನಗೆ ಬೇಕಾಗಿರುವಂಥ ಫ್ರಾಕ್ಷನ್ ಅಲ್ಲ. ಹಂಗಾದ್ರೆ ನೌ ವಿಲ್ ಮೂವ್ ಆನ್ ಟು ದ ಕೇಸ್ 2. ಇಫ್ ಎಕ್ಸ್ ಇಸ್ ಈಕ್ವಲ್ ಟು 2 ದೆನ್ ಹಾಗೇನಾಗುತ್ತೆ, ಫ್ರಾಕ್ಷನ್ ಏನಾಗುತ್ತೆ ನೋಡೋಣ. ಸೊ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 3 ಬರುತ್ತೆ. ಸೊ ದಿಸ್ ಇಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ 2 ಪ್ಲಸ್ 3. ಹಾಗೇನು ಬರುತ್ತೆ 2/5 ಬರುತ್ತೆ. ದಿಸ್ ಇಸ್ ವಾಟ್ ಮೈ ಫ್ರಾಕ್ಷನ್. ಸೊ ದೇರ್ಫೋರ್ ಇಲ್ಲಿ ನಾನು ಕ್ಲಿಯರ್ ಆಗಿ ಕನ್ಕ್ಲೂಡ್ ಮಾಡಬೇಕು. ರಿಕ್ವೈರ್ಡ್ ಫಸ್ಟ್ ಒನ್ ತಗೊಳಕ್ಕಾಗಲ್ಲ, ಯಾಕಂದ್ರೆ ಕೊಟ್ಟಿರುವಂಥ ಸಿಚುವೇಶನ್ ಅದು ತಗೊಳ್ತಾ ಇಲ್ಲ, ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ. ಡಿನಾಮಿನೇಟರ್ ದೊಡ್ಡದಿರಬೇಕಿತ್ತು ಬಟ್ ನ್ಯೂಮರೇಟರ್ ದೊಡ್ಡದು ಬರ್ತಿದೆ, ಅದಕ್ಕೆ ಅದನ್ನು ನಾನು ತಗೊಳ್ತಾ ಇಲ್ಲ. ಸೊ ಅದರಿಂದ ರಿಕ್ವೈರ್ಡ್ ಫ್ರಾಕ್ಷನ್ ಏನು, ದಟ್ ಈಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ 5. ಸೊ ಇದೇ ತರ ಇನ್ನೊಂದು ಆನ್ಯುವಲ್ ಎಕ್ಸಾಮ್ ಅಲ್ಲೇ ಕೊಟ್ಟಿದ್ದಂಥ ಮಾಡೆಲ್ ಪೇಪರ್ ಅಲ್ಲಿ ಕೊಟ್ಟಿದ್ದಂಥ ಕ್ವಶನ್ ಸಿಮಿಲರ್ ಟು ದ ಪ್ರೀವಿಯಸ್ ಕ್ವಶನ್ ನಿಮಗೆ ಪ್ರಾಕ್ಟೀಸ್ಗೆ ಅಂತ ಕೊಟ್ಟಿದ್ದೀನಿ. ಸೊ ಯು ಕ್ಯಾನ್ ಟ್ರೈ ದಿಸ್ ಕ್ವಶನ್ ಸೊ ದಟ್ ವಿ ಕ್ಯಾನ್ ಗೆಟ್ ಅ ಕಾನ್ಫಿಡೆಂಟ್ ಆಫ್ ಸಾಲ್ವಿಂಗ್ ದಿಸ್ ಕೈಂಡ್ ಆಫ್ ಕ್ವಶನ್ಸ್ ಆಲ್ಸೋ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಕನ್ಕ್ಲೂಡ್ ಮಾಡ್ತಿದ್ದೀನಿ. ಸೊ ಐ ಲೆಫ್ಟ್ ವಿತ್ ಒನ್ ಮೋರ್ ಡಿಫ್ರೆಂಟ್ ಟೈಪ್. ಸೊ ಐ ಹವ್ ಸೆಲೆಕ್ಟೆಡ್ ಇಟ್ ಆಸ್ ಅ ಮಿಸಲೇನಿಯಸ್ ಪ್ರಾಬ್ಲಮ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಯಾವುದೇ ಥರದ್ದು ಬೇರೆ ಇದೇ ಐಡಿಯಾಸ್ ನಾವೇನು ಯೂಸ್ ಮಾಡಿದ್ವಿ ಇದೇ ಐಡಿಯಾಸ್ ಇಟ್ಕೊಂಡು ಬೇರೆ ಬೇರೆ ಸಿಚುವೇಶನ್ ಪ್ರಾಬ್ಲಮ್ನ ಸಾಲ್ವ್ ಮಾಡುವಂಥದ್ದು. ಸೊ ಅದೊಂದನ್ನು ಮಾಡಿದ್ರೆ ವಿ can complete the all different types of statement problems in the quadratic equation. ಸೊ ಅದನ್ನ ಡೆಫಿನೆಟ್ಲಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಹೇಳ್ತಾ, ಸೊ ಆಲ್ ದ ಬೆಸ್ಟ್, ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಕನ್ಕ್ಲೂಡ್ ಮಾಡ್ತೀನಿ. ಥ್ಯಾಂಕ್ ಯು.